ಇರತಕ್ಕಂಥ ಯೋಜನೆ ಅದನ್ನು ಸತತವಾಗಿ 2 ವರ್ಷಗಳ ಕಾಲ ಅನುಷ್ಠಾನಗೊಳಿಸಿರ್ತಕ್ಕಂಥದ್ದಕ್ಕೆ ನಾನು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳನ್ನು ಹೇಳಕ್ಕೆ ಬಯಸ್ತೀನಿ. ಯಾರು ಬಡವರಿದ್ದಾರೋ ಬಡವರಿಗೆ ಈ ಯೋಜನೆಯ ಒಂದು ಒಳ್ಳೆಯ ಅನುಕೂಲ ಆಗುತ್ತೆ. ಅವರು ಮಕ್ಕಳಿಗೆ ಓದಿಸ್ಲಿಕ್ಕೆ ಮತ್ತೊಂದು ಎಲ್ಲದಕ್ಕೂ ಕೂಡ ಅದು ಸಹಕಾರಿಯಾಗಿದೆ. ಅದರಿಂದ ಇದೊಂದು ಒಳ್ಳೆಯ ಯೋಜನೆ, ಬಡವರ ಪರವಾಗಿರ್ತಕ್ಕಂಥ ಯೋಜನೆ. ಅದು ಯಶಸ್ವಿಯಾಗಿ 2 ವರ್ಷ ಪೂರೈಸಿರೋದ್ರಿಂದ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳನ್ನ ಹೇಳಕ್ಕೆ ಬಯಸ್ತೀನಿ. ಅದನ್ನು ಪ್ರಪೋಸಲ್ ಏನು ಇಟ್ಟಿಲ್ಲ. ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಆ ವಿಚಾರ ಪ್ರಸ್ತಾಪ ಮಾಡಿದ್ದಾರೆ. ಅದು ಚರ್ಚೆ ಹಂತದಲ್ಲಿದೆ. ಅದು ಸಾರ್ವಜನಿಕರ ಅಭಿಪ್ರಾಯನೂ ಕೂಡ ಕ್ರೋಢೀಕರಿಸಬೇಕಾಗುತ್ತೆ. ಏಕಾಏಕಿ ಹಂಗೆ ಹೇಳಿಕ್ಕೆ ಬರಲ್ಲ. ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ. ನಮ್ಮ ಅಭಿಪ್ರಾಯ ತುಮಕೂರಾಗಿ ಉಳ್ಕೊಳ್ಳೋದು ಒಳ್ಳೆಯದು ಅಂತ ನಮ್ಮ ಅಭಿಪ್ರಾಯ ಅಷ್ಟೇ. ಸರ್ಕಾರವನ್ನು ಬೆಂಗಳೂರು ದಕ್ಷಿಣ ಅಂತ ಮಾಡಿದ್ರು. ಈಗ ಅದನ್ನು ಕೂಡ ಬೆಂಗಳೂರು ಉತ್ತರ ಅಂತ ಮಾಡಿದರೆ ಅಭಿವೃದ್ಧಿಗೆ ಪೂರಕವಾಗಿರುತ್ತೆ ಅನ್ನೋ ಒಂದು ಮಾನದಂಡ ಇಟ್ಕೊಂಡು ಅವ್ರು ಹೇಳಿದ್ದಾರೆ ಅಂತ ಅದು ನನಗನ್ಸುತ್ತಷ್ಟೇ. ಅದೇ ಬಿಡುತ್ತೆ ಅಂತಲ್ಲ. ಈಗ ಅಭಿವೃದ್ಧಿ ಆಗ್ತಾ ಇದೆ. ನಮ್ಮಲ್ಲಿ ಎಲ್ಲ ರೀತಿಯ ಇಂಡಸ್ಟ್ರಿಗಳು ಬರ್ತಾ ಇದ್ದಾವೆ. ಈಗ ಮೆಟ್ರೋ ರೈಲು ನಮ್ಮ ತುಮಕೂರವರೆಗೂ ರೀಚ್ ಆಗೋಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಇವೆಲ್ಲ ಇರೋದ್ರಿಂದ ತುಮಕೂರು ಆಟೋಮೆಟಿಕಲಿ ಬೆಂಗಳೂರು ಹತ್ರ ಇರೋದ್ರಿಂದ ಒಳ್ಳೆ ಇಂಪ್ರೂವ್ ಆಗುತ್ತೆ. ಅದಕ್ಕೇನು ಬೆಂಗಳೂರು ಉತ್ತರ ಅಂತ ಇಟ್ಟರೆ ಆಗುತ್ತೆ ಅನ್ನೋದಲ್ಲ. ಆಗ್ತಾ ಇದೆ, ಆಗುತ್ತೆ. ಅದೇನು ಅದಕ್ಕೆ ಪೂರಕವಾಗಿ ಒಂದು ಒಳ್ಳೆ ಹೆಸರು ಅಂತ ಅವ್ರು ಭಾವಿಸಿ ಹೇಳಿರ್ಬೋದೇನೋ, ಗೊತ್ತಿಲ್ಲ. ಅದಕ್ಕೆ ಅದು ಅವರ ಅಭಿಪ್ರಾಯ. ಈಗ ನಿಮ್ಮ ಅಭಿಪ್ರಾಯ